ಹಾಗೆ ಕಣ್ಗಳ ಬಗ್ಗೆ ಮಾತಾಡ್ತಿದ್ದೆ, ನೀವು ನನ್ನ ಮನ್ಸನ್ನೇ ಕದ್ರಿ. ಕತ್ಲಿನ ನೆರಳಲ್ಲಿ ನೀವಂತೂ ಎದೆ ಬಡ್ತ ಕೇಳಿಸೋದ್ರಿ. ಅರೆ ಈಗಿನ್ನು ರಾತ್ರಿ ಶುರುವಾಗಿದೆ ನೋಡು. ಈ ಕತ್ತಲಿನ ರಾತ್ರಿಯಲ್ಲಿ ನಿನ್ನ ಅಪ್ಕೊಂಡು ತಪ್ಕೊಂಡು ಮುದ್ದಾಡ್ಬಿಡ್ತೀನಿ ಚಾರು. ಬನ್ನಿ, ನಿಮ್ ಪ್ರೀತಿನ ತೋರಿಸಿ. ಅಯ್ಯೋ ಅಯ್ಯೋ, ಹುಷಾರು, ಸ್ವಲ್ಪ ತಾಳ್ಮೆ ಇರ್ಲಿ. ಕ್ಯಾರೆಕ್ಟ್ರಿಂದ ಹೊರಗೆ ಬರ್ಬೇಡ. ಈ ಕ್ಷಣಗಳು ಕುದುರೆ ತರ ಓಡ್ತಿದೆ. ತಯಾರಾಗಿದ್ಯಾ? ಪ್ರತಿ ಕ್ಷಣನೂ ಕೂಡ ನಾನು ತಯಾರಾಗೇ ಇರ್ತೀನಿ. ಹಾಗಿದ್ರೆ ಸರಿ. ಪೊಲೀಸ್, ಹೋಗೋ ಕಡೆ ಹೋಗೋ. ಏನ್ ಮಾಡ್ತಿದ್ಯಾ? ಪೊಲೀಸ್ ಬರ್ತಿದ್ದಾರೆ, ಬಿಡು. ನೋಡೋ, ಓಡ ನನ್ ಮಗನೇ. ಹಲೋ. ಐ ಥಿಂಕ್ ಅವ್ರು ಹೊರಟೋದ್ರು. ಸರಿ, ನಾನು ಬರ್ತಾ ಇದ್ದೀನಿ. ಕಸ್ಟಮರಾ ಅಥವಾ ಪೊಲೀಸಾ? CID. ನಿನ್ಗೆ 50% ಡಿಸ್ಕೌಂಟ್ ಕೊಡ್ತೀನಿ, ನಡಿ. ಕೋರ್ಟಿಗೆ ಹೋಗಿ ಜಡ್ಜಿಗೆ ಡಿಸ್ಕೌಂಟ್ ಕೊಡು, ಆದ್ರೆ ಈಗ ಯು ಆರ್ ಅಂಡರ್ ಅರೆಸ್ಟ್. ನೀನು ಮೂಡಲ್ಲಿ ಇಲ್ಲ ಅನ್ಸತ್ತೆ. ನೋಡು, ಒಂದಿನ ನೀನಾಗಿ ನನ್ನ ಹತ್ರ ಬರ್ತೀಯಾ ಡಿಸ್ಕೌಂಟ್ ಕೇಳಕ್ಕೆ? ಆದ್ರೆ ಸದ್ಯಕ್ಕೆ ಇವಾಗ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ಏನ್ ಸರ್ ನೀವು? ನಾನು ಕಾನೂನು ಬಗ್ಗೆ ಓದಿದ್ದೀನಿ, ನಂಗೂ ಚೆನ್ನಾಗಿ ಗೊತ್ತು. ನೀವು ನನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಫೀಮೇಲ್ ಕಾನ್ಸ್ಟೇಬಲ್ ಇರಬೇಕು. ನಾವು ಕಾನೂನ ರಕ್ಷಣೆ ಮಾಡೋರು, ಆ ವಿಷಯ ನಮಗೂ ಗೊತ್ತಿದೆ. ಸ್ನೇಹ. ಅಯ್ಯೋ, ಏನ್ ಸರ್, ಬಿಟ್ಬಿಡಿ ನನ್ನ. ಯಾಕೆ, ನಿನ್ನಲ್ಲೇನು ವಜ್ರ ಇದೆಯಾ? ವಜ್ರದ ಬಗ್ಗೆ ಗೊತ್ತಿಲ್ಲ, ಆದ್ರೆ ನನ್ನ ಮೈಯೆಲ್ಲ ಪೂರ್ತಿ ಚಿನ್ನ. ನಿಮ್ ಕೆಲ್ಸಕ್ಕೆ ಬರ್ಬೋದು ನಾನು. ಓ ಹೌದಾ? ಹೇಗೆ? ನನ್ ಜೊತೆ ಈಗ ತಾನೇ ಯಾರಿದ್ದ ಅಂತ ಗೊತ್ತಾ ನಿಮ್ಗೆ? ಸಮಯ್ ಮಿಶ್ರಾ. ಸಮಯ್ ಮಿಶ್ರಾ ಮನಿ ಲಾಂಡರ್. ಹೌದು, ನನ್ ಕಂಡ್ರೆ ಹುಚ್ಚಿಡಿಯುತ್ತೆ ಅವನಿಗೆ. ಅದೇ ತರ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ಲೈಂಟ್ಸ್ ಇದ್ದಾರೆ ಗೊತ್ತಾ ನನಗೆ. ನಿಮ್ಗೋಸ್ಕರ ಇನ್ಫಾರ್ಮೇಶನ್ ತೆಗೆಸ್ಕೊಡ್ಬೋದು ನಾನು. ಯೋಚನೆ ಮಾಡಿ, ನನ್ನ ಖೈದಿ ಮಾಡಬೇಕು ಅಂತಿದ್ದೀರೋ ಅಥವಾ ಇನ್ಫಾರ್ಮರ್? ಇದ್ರಲ್ಲಿ ನಿಮಗೆ ಲಾಭ ಇದೆ. ಹೇಳಿ, ಏನ್ ಹೇಳ್ತೀರಾ? ಇದು ತಗೊಳ್ಳಿ, ಇದರಲ್ಲಿ ಎಲ್ಲರ ಬಂಡವಾಳನೂ ಇದೆ, ನೋಡಿ ಒಂದ್ಸತಿ. ಇಷ್ಟೊಂದು ಡೀಟೇಲ್ಸ್ ನಿನ್ ಹತ್ರ ಹೇಗ್ ಬಂತು? ಅಯ್ಯೋ ಸರ್, ಈ ಶ್ರೀಮಂತರು ಎಷ್ಟು ಆಟ ಆಡ್ತಾರಂದ್ರೆ, ಅದರಿಂದ ಎಷ್ಟು ಟೆನ್ಷನ್ ತಗೋತಾರೆ ಅಂದ್ರೆ, ಆ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಈ ಚಾರು ಹತ್ರ ಬರ್ತಾರೆ. ಜೋಶಲ್ ಮಾಡ್ತಾ ಮಾಡ್ತಾ ಬಾಯಲ್ಲಿ ಇರೋದನ್ನೆಲ್ಲ ಕಕ್ ಬಿಡ್ತಾರೆ. ಇದು ಕೆಲ್ಸಕ್ಕೆ ಬರುತ್ತೆ. ಇನ್ನು ಮುಂದೆ ಮುಂದೆ ಓದಿ ಇನ್ನೂ ತುಂಬಾ ಕೆಲ್ಸಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಮೆಹರ್ ಶಿಂದೆ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಪೂರ್ತಿ 4 ಕೋಟಿ ನುಂಗಿದಾನವನು. ಮತ್ ಮೊನ್ನೆ ಆ ಗುಂಡಿಗೆ ಬಿದ್ದು ಒಂದ್ ಹುಡುಗಿ ಸತ್ತೋದ್ಲಲ್ಲ, ಅವಾಗ ಬಂದಿದ್ದ ನನ್ನ ಮೀಟ್ ಮಾಡಕ್ಕೆ. ಬಿಕ್ಕಿ ಬಿಕ್ಕಿ ಅಳ್ತಿದ್ದ ನನ್ ಮುಂದೆ ಕುತ್ಕೊಂಡು. ಮಿಸ್ಟರ್ ಮೆಹ್ತಾ, ಅವನ್ ಹೆಂಡ್ತಿನೇ ಕೊಲೆ ಮಾಡ್ಬಿಟ್ಟಿದ್ದಾನ ಅವನು. ಯಾಕಂತ ಗೊತ್ತಾ? ಅವನ್ ಹೆಂಡ್ತಿ ಅವನ್ ಜೊತೆ ಡಿವೋರ್ಸ್ ತಗೊಂಡು ಅವನ ಅರ್ಧ ಪ್ರಾಪರ್ಟಿನ ತಗೊಳ್ಬೇಕು ಅಂತಿದ್ಲು, ಅಷ್ಟೇ. ಹೌದಾ? ಅವನ್ ಇದನ್ನೆಲ್ಲ ನಿನಗ್ ಹೇಳ್ಬಿಟ್ನಾ? ಎಲ್ಲ ಈ ಸೌಂದರ್ಯದ ರಹಸ್ಯ ಸರ್. ಒಂದ್ಸಲಿ ನೀವು ಟ್ರೈ ಮಾಡಿ. ಅಯ್ಯೋ ಅಂದ್ರೆ ನನ್ನ ಇನ್ಫಾರ್ಮರ್ ಮಾಡಿ ನೋಡಿ, ಬೇಜಾರ್ ಮಾಡ್ಸೋದಿಲ್ಲ. ಸರಿ, ಆಫರ್ ಏನೋ ಚೆನ್ನಾಗಿದೆ, ಆದ್ರೆ ಅಯ್ಯೋ ಸರ್, ದುಡ್ಡಿನ ಬಗ್ಗೆ ಆಮೇಲೆ ಮಾತಾಡೋಣ. ನಿಮಗೆ ಡಿಸ್ಕೌಂಟು ಸಿಗುತ್ತೆ, ತುಂಬಾ ಒಳ್ಳೆ ಡಿಸ್ಕೌಂಟ್. ನಿನ್ನ ಮಾತುಗಳು
ಈ ಹ್ಯಾಂಡ್ ರೈಟಿಂಗ್, ಈ ಪುಸ್ತಕ ಒಳ್ಳೆ ಮನೆತನದಿಂದ ಬಂದೋಳ್ ತರ ಕಾಣ್ತೀಯ. ಇಲ್ಲಿ ಹೇಗೆ ಸಿಕ್ಕಾಕೊಂಡೆ? ಏನ್ ಸರ್ ನೀವು ಈ ಬಿಸ್ನೆಸ್ ಮಧ್ಯದಲ್ಲಿ ಪರ್ಸನಲ್ ವಿಷಯ ತೆಗಿತಿದ್ದೀರಾ? ಡೀಲ್ ಯಾವಾಗ ಆಗುತ್ತೆ ಅಂದ್ರೆ ನೀನ್ ಯಾವಾಗ ಸತ್ಯ ಹೇಳ್ತೀಯೋ ಆಗ, ಇಲ್ಲ ಅಂದ್ರೆ ಸೀದಾ ಜೈಲಿಗೆ ಹೋಗ್ತೀಯ. ಯೋಚನೆ ಮಾಡು. ಒಂದ್ ಕಾಲ ಇತ್ತು ಸರ್, ಆಗ ರಾತ್ರಿ ಕಸ್ಟಮರ್ಸ್ ಎಲ್ಲ ನನ್ ಜೊತೆ ಪುಸ್ತಕ ಎದ್ದಿರ್ತಿತ್ತು. ದೇಶದ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇತ್ತು ನನಗೆ. ಐ ಆಮ್ IPS ಪವಿತ್ರ. ಗುಡ್ ಮಾರ್ನಿಂಗ್ ಗಣೇಶ. ಇವತ್ತು ನನ್ನ IPS ಎಕ್ಸಾಮ್ ಇದೆ. ನಾನು ನನ್ನ ಕನ್ಸನ್ ನನ್ಸ್ ಮಾಡ್ಕೊಳಕ್ ಹೋಗ್ತಿದ್ದೀನಿ. ಪ್ಲೀಸ್ ನೋಡ್ಕೊಬಿಡು. ಪವಿತ್ರ ಇನ್ನೂ ಎದ್ದಿಲ್ವಾ ಅಮ್ಮ? ಆಮ ಎದ್ದಿದ್ದೀನಿ ನಾನು. ಗಣೇಶ, ಅಪ್ಪ ಅಮ್ಮಂಗ್ ಹೇಳ್ದೇನೆ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದೀನಿ. ಅವ್ರಿಗೇನು ಗೊತ್ತಾಗ್ದೇ ಇರೋ ಹಾಗೆ ನೋಡ್ಕೊಳಪ್ಪ ತಂದೆ. ಪವಿತ್ರ, ಪವಿತ್ರ ಅಮ್ಮ ಹೇಳು. ಬ್ಯಾಗ್ ತಗೊಂಡು ಎಲ್ಲ ಹೋಗ್ತಿದ್ಯಾ? ಅದು ಅಮ್ಮ ಆಕ್ಚುಲಿ ನಾನು ಇವತ್ತೆಲ್ಲೂ ಹೋಗಲ್ಲ ನೀನು. ಹುಡ್ಗನ್ ಕಡೆಯವರು ನೋಡಕ್ ಬರ್ತಿದಾರೆ. ಅಪ್ಪ ನಾಳೆ ಕರ್ಸ್ಬೋದು ಅಲ್ವಾ? ನನಗಿವತ್ತು ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಮದ್ವೆಗಿಂತ ಇಂಪಾರ್ಟೆಂಟ್ ಆಗಿರೋ ಕೆಲಸ ಏನಿದೆ? ನಿಜ ಹೇಳು. ನೀನು IPS ಎಕ್ಸಾಮ್ ಬರೆಯೋದಿಕ್ ಹೋಗ್ತಿದ್ಯಾ ಅಲ್ವಾ? ಅಪ್ಪ ಅಪ್ಪ ಪ್ಲೀಸ್ ಎಕ್ಸಾಮ್ ಬರೆಯೋಕ್ ಹೋಗೋಕ್ ಬಿಡಿ ಅಪ್ಪ. ಮದ್ವೆ ನಾನು ಆಮೇಲೆ ಆಗ್ಬೋದು ಅಲ್ವಾ? ಪ್ಲೀಸ್ ಅಪ್ಪ. ನಿನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. ಬಾಯ್, ನಡಿ ಒಳಗಡೆ. ಅಪ್ಪ ಅಯ್ಯೋ, ಪ್ಲೀಸ್ ಬಿಡಿ ಬಿಡಿ, ಅಣ್ಣ. ಫ್ಯೂಚರ್ ಏನೂ ಆಗತ್ತಿಲ್ಲ, ನಾನು ಅವ್ಳಿಗೆ ಅರ್ಥ ಮಾಡ್ತೀನಿ. ಫ್ಯೂಚರ್ ಬಿಡಿ, ನಿನ್ ಗಂಡ ಅಪ್ಪ, ಡಿಸೈಡ್ ಬಿಡಿ, ಮಾಡ್ತಾನೆ. ನನ್ನ ಮಾತ್ ಕೇಳಿ. ಅರ್ಥ ಆಯ್ತಲ್ಲ? ಅಪ್ಪ ಪ್ಲೀಸ್ ಅಪ್ಪ. ನಡಿ ನನ್ನ ಮಾತ್ ಒಳಗಡೆ. ಕೇಳಿ, ಬಿಡಿ ಅವಳನ್ನ. ನಮ್ಮ ಮಗಳಿಗೆ ಮನೆ ಕೆಲಸ ಎಲ್ಲದನ್ನು ಹೇಳ್ಕೊಟ್ಟಿದ್ದೇವೆ. ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಅಡ್ಗೆ ಕೆಲಸ ತನಕ ಒಳ್ಳೆ ಸಂಸ್ಕಾರ ಇದೆ ನಮ್ಮ ಮಗಳಿಗೆ. ಪುಟ್ಟ, ನಿನ್ಗೆ ಯಾವ ಹಾಬೀಸ್ ಅಂದ್ರೆ ಇಷ್ಟ ಆಗತ್ತೆ? ನನಗೆ ಓದೋದಂದ್ರೆ ಇಷ್ಟ ಆಗತ್ತೆ. ಅರೆ ವಾ, ಯಾವ ಬುಕ್ಕು ನಿನ್ಗೆ ತುಂಬಾನೇ ಫೇವ್ರೇಟು? ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮನೆ ಕೆಲ್ಸನೂ ಬರುತ್ತೆ ಅಲ್ವಾ ನಿಂಗೆ? ಹಾ ಬರುತ್ತೆ, ಆದ್ರೆ ನನಗೆ ಮನೆ ಕೆಲ್ಸದ್ಕಿಂತ ಗವರ್ಮೆಂಟ್ ಜಾಬ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಅಯ್ಯೋ ಬೀಗ್ರೆ, ಈ ಮಾತುಕತೆ ಎಲ್ಲ ನಡೀತಾನೆ ಇರುತ್ತೆ. ಪ್ರಸಾದು ಮತ್ತೆ ಪವಿತ್ರ ಸ್ವಲ್ಪ ಹೊತ್ತು ಹೋಗಿ ಮಾತಾಡ್ಲಿ, ಹಾಗೆ ಸ್ವಲ್ಪ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ಹಾ ಸರಿ. ಅಂದ್ರೆ ಅಮ್ಮ ನೀವು ಹೇಗೆ ಹೇಳ್ತಿರೋ ಹಾಗೆ. ಪವಿತ್ರ ಹೋಗಮ್ಮ. ನಿಮ್ ರೂಮ್ ಅಂತೂ ಸ್ವಲ್ಪ ಗಲೀಜಾಗಿದೆ ಅಲ್ವಾ? ಹಾ ನಾನು ಹೀಗೆ ಇರೋದು. ಪರವಾಗಿಲ್ಲ ಬಿಡಿ, ಹೋಗ್ತಾ ಹೋಗ್ತಾ ಕಲಿತೀರಾ. ನನಗೆ ಕಲಿಯೋಕೆ ಇಷ್ಟ ಇಲ್ಲ, ಮತ್ತೆ ನಿಮ್ ಜೊತೆ ಮದ್ವೆ ಆಗೋಕ್ಕೂ ಇಷ್ಟ ಇಲ್ಲ. ನಾನು ಅಷ್ಟೊಂದು ಕೆಟ್ಟಾಗಿದ್ದೀನಾ? ಇಲ್ಲ ಆತರ ಏನಿಲ್ಲ, ಥ್ಯಾಂಕ್ ಯು. ಆದ್ರೆ ನಾನು IPS ಆಗ್ಬೇಕು. ಈ ಎಕ್ಸಾಮ್ ಪ್ರಿಪರೇಷನ್ಗೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ. ಆದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಅನ್ಸುತ್ತೆ ಸಕ್ಸಸ್ಫುಲ್ ಹೆಂಡತಿ ಅಂದ್ರೆ ಗಂಡನಿಗೆ ಇಷ್ಟ ಆಗಲ್ಲ ಅಂತ. ನೋಡಿ ನೀವು ಹೇಳ್ತಿರೋ ಪಾಯಿಂಟ್ ಸರಿ ಇಲ್ಲ, ಈ ಪಾಯಿಂಟ್ ತುಂಬಾ ತಪ್ಪು. ಅದಕ್ಕೆ ನಾನು ನಿಮಗೆ ರಿಜೆಕ್ಟ್ ಮಾಡ್ತೀನಿ, ಮತ್ತೆ ರಿಜೆಕ್ಟ್ ಮಾಡಿ ನಾನು ನಿಮಗೆ ರಿವೆಂಜ್ ತಗೊಳ್ತೀನಿ. ರಿವೆನ್ಸ್ ತಗೊಂತೀರಾ? ಹೌದು. ಸರಿ, ಹಾಗಾದ್ರೆ ಇವಾಗ ನೀವ್ ಏನ್ ಹೇಳಿದ್ರೋ ಅದನ್ನ ನಾನು ನಿಮ್ ಪೇರೆಂಟ್ಸ್ ಹತ್ರ ಹೋಗಿ ಹೇಳ್ತೀನಿ. ಆಮೇಲೆ ಬೇಕಂದ್ರೆ ರಿವೆನ್ಸ್ ತಗೊಳ್ಳಿ. ಪರ್ಫೆಕ್ಟ್ ಅಂಕಲ್, ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ನಿಮ್ ಮಗಳು ಮನೆನ ತುಂಬಾ ಚೆನ್ನಾಗಿ ನಡೆಸ್ತಾಳೆ ಅಂತ, ಒಳ್ಳೆ ಸೊಸೆ ಆಗ್ತಾಳೆ ಅಂದ್ರಿ. ಆದ್ರೆ ಆತರ ಏನೂ ಇಲ್ವಲ್ಲ. ಇವಳಿಗೆ ಆಂಬಿಷನ್ ಇದೆ, ಮತ್ತೆ ಕರಿಯರ್ ಓರಿಯೆಂಟೆಡ್ ಕೂಡ. ಏನಪ್ಪಾ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಅನ್ಸುತ್ತೆ. ಇಲ್ಲ 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 ಇಲ್ಲ, ತಪ್ಪಾಗೇನ್ ತಿಳ್ಕೊಂಡಿಲ್ಲ. ನನಗೆ ಈಗ ನಿಜವಾದ ಮುಖ ಗೊತ್ತಾಗಿದೆ. ಹಾಗಾಗಿ ನಾನು ನಿಮ್ಮೆಲ್ರಿಗೂ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ, ನನಗೆ ಈ ಸಂಬಂಧ ಒಪ್ಪಿಗೆ ಇದೆ. ಮತ್ ಹಾಗೆ ನಿಮ್ಮೆಲ್ಲರ ಆಶೀರ್ವಾದದ ಜೊತೆಗೆ ನಾನು ಪವಿತ್ರನ ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ಮತ್ತೆ ವೆರಿ ಇಂಪಾರ್ಟೆಂಟ್, ಅವಳು ಓದಿನ ಕನ್ಸೇನಿದೆಯೋ ಅದನ್ನು ಕೂಡ ನಾನು ನೆರವೇರಿಸ್ತೀನಿ. ಓ ಮೈ ಗಾಡ್, ಲುಕ್ ಅಟ್ ಯು ಯಾರ್, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ನೀವು ಇಲ್ಲೇ ನಿಂತ್ಕೊಂಡು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾನೆ ಇರ್ತಿರೋ ಅಥವಾ ನನ್ನ ಒಳಗೂ ಕರಿತಿರೋ? ಓ ಶಿಟ್, ಐ ಆಮ್ ಸೋ ಸಾರಿ. ಪ್ಲೀಸ್ ಪ್ಲೀಸ್ ಒಳಗಡೆ ಬನ್ನಿ. ಆಕ್ಚುಲಿ ಮಮ್ಮಿ ಶಾಪಿಂಗ್ ಮಾಡೋದಕ್ಕೆ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನೊಂದ್ಸರಿ ಮೀಟ್ ಆಗೋಣ ಅನ್ಕೊಂಡೆ. ಹಾಗಾದ್ರೆ ಒಳ್ಳೆ ವಿಷಯ ಅಲ್ವಾ? ಮದ್ವೆಗ್ ಮುಂಚೆ ನಮ್ಮಿಬ್ರಿಗೂ ಸ್ವಲ್ಪ ಜಾಸ್ತಿ ಸಮಯನ ಸ್ಪೆಂಡ್ ಮಾಡೋದಕ್ಕೆ ಸಿಗುತ್ತೆ ಒಂಟಿಯಾಗಿ. ಹಾ, ಆದ್ರೆ ಅದು ಹಾಗೆ ಸ್ವಲ್ಪ ಮದುವೆಗೆ ಮುಂಚೆ ಇದೆಲ್ಲ ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯಾಕೆ?
ನಾನು ಜಸ್ಟ್ ನಾರ್ಮಲ್ ಕಾನ್ವರ್ಸೇಷನ್. ಅಯ್ಯೋ, ನಾವ್ ಅಡಲ್ಟ್ಸ್ ಅಲ್ವಾ, ಮತ್ತೆ ಈ ತರದ್ದೆಲ್ಲ ಇವಾಗ ತುಂಬಾ ಕಾಮನ್ ಅಲ್ವಾ? ಏನಾಯ್ತು? ಐ ಆಮ್ ರಿಯಲಿ ಸಾರಿ ಪ್ರಸಾದ್. ನಾನ್ ಜಸ್ಟ್ ಚೆಕ್ ಮಾಡ್ತಿದ್ದೆ, ನೀವೇನ್ ಮಾತಾಡ್ತೀರಾ ಅದೇ ರೀತಿ ಇದಿರೋ ಅಥವಾ ನೀವು. ಅಂದ್ರೆ ಆಕ್ಚುಲಿ ಏನಂದ್ರೆ ಪ್ರಸಾದ್, ಇವತ್ತು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಜನ ಅವ್ರು ಮಾತಾಡೋದೇ ಬೇರೆ, ಇರೋದೇ ಬೇರೆ ರೀತಿ ಆಗಿರುತ್ತೆ. ನಾನ್ ಬರೀ ನೋಡ್ಬೇಕಿತ್ತು ಇದು ನೀವ್ ನಿನ್ ಮಾತಿನ ಮೇಲೆ ಎಷ್ಟ್ ನಿಲ್ತೀರಾ ಅಂತ. ನೀವ್ ಅವತ್ ನನಗ್ ಹೇಳಿದ್ರಿ ಅಲ್ವಾ, ಮದ್ವೆ ಆದ್ಮೇಲೆ ನೀವ್ ನನಗ್ ಸಪೋರ್ಟ್ ಮಾಡ್ತೀರಾ, ಅದಕ್ ನಾನು ಚೆಕ್ ಮಾಡ್ಬೇಕಲ್ವಾ. ಹಾಗಾಗಿ ನನಗ್ ಭಯ ಇತ್ತು. ನೀವು ಕೂಡ ಪರವಾಗಿಲ್ಲ, ಹೋಗ್ಲಿ ಬಿಡು. ಸೊ ಯು ಮೀನ್ ಇದು ನನಗೆ ಟೆಸ್ಟ್ ಅಲ್ವಾ? ಹೌದು, ಮತ್ತೆ ಇನ್ನೂ ಟೆಸ್ಟ್ ಬಾಕಿ ಇದೆ. ನೀವು ಇದೇ ಕೊನೆ ಟೆಸ್ಟ್ ಅಂತ ನೀವು ಸ್ವಲ್ಪನೂ ಕೂಡ ಅನ್ಕೊಳಕ್ ಹೋಗ್ಬೇಡಿ. ಓ ಹೌದಾ? ಹಾಗಾದ್ರೆ ನೀನು ಮದುವೆಗೆ ಮುಂಚೆ ನನ್ನ ಸ್ವಲ್ಪ ಪರೀಕ್ಷೆ ಮಾಡ್ಬೇಕು ಅಂತ ಇದ್ಯಾ? ಹೌದು, ನಾನ್ ನಿಮ್ ಬಗ್ಗೆ ತಿಳ್ಕೊಬೇಕು. ಯಾಕೆ ತಿಳ್ಕೊಬಾರ್ದು? ಸರಿ, ನನಗೆ ಮುಂದಿನ ಟೆಸ್ಟ್ ಯಾವುದು ಅಂತ ಹೇಳು, ನಾನು ರೆಡಿ ಆಗ್ಬಿಡ್ತೀನಿ. 2ನೇ ಟೆಸ್ಟ್ ಟಫ್ ಆಗಿದೆ, ತುಂಬಾ ಟಫ್ ಇದೆ. ಯೋಚನೆ ಮಾಡಿ ನೀವು. ಯೋಚನೆ ಮಾಡಿದೆ, ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೆ. ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ನೀನ್ ಎಲ್ಲ ಕನಸುಗಳನ್ನ ನಾನು ನೆರವೇರಿಸ್ತೀನಿ ಅಂತ. ಹಾಗಾಗಿ ನೀನ್ ಯಾವ ಥರ ಟೆಸ್ಟ್ ಕೊಟ್ಟರು ಕೂಡ ನಾನು ಪೂರ್ತಿಯಾಗಿ ರೆಡಿಯಾಗಿದ್ದೀನಿ. ನೋಡೋಣ ಯಾವ ಥರ ಟೆಸ್ಟ್ ಮಾಡ್ತೀಯಾ ಅಂತ. ರೆಡಿ? ನೋಡಿ, ಈ ವಿಷಯ ತುಂಬಾ ಪ್ರಾಕ್ಟಿಕಲ್. ನಾನ್ ಯಾವಾಗ IPS ಆಫೀಸರ್ ಆಗ್ತೀನೋ ಆಗ ಸಮಾಜದಲ್ಲಿ ನನ್ ಸ್ಥಾನ ಬೇರೆನೇ ಇರುತ್ತೆ. ನನಗೆ ನಿಮ್ಗಿಂತ ಜಾಸ್ತಿ ಗೌರವ ಸಿಗುತ್ತೆ. ಬಹುಶಃ ನಾನ್ ನಿಮ್ಗಿಂತ ಜಾಸ್ತಿ ದುಡಿಬಹುದು. ಆಗ ನೀವು ನಿಮ್ ಈಗೋನ ಹ್ಯಾಂಡಲ್ ಮಾಡಕ್ ಆಗತ್ತಾ ನಿಮ್ಗೆ? ಆಗ ನೀವ್ ನನ್ನ ರೆಸ್ಪೆಕ್ಟ್ ಮಾಡೋಕ್ ಆಗತ್ತಾ? ನಾನು ನಿನಗೆ ಹೇಳ್ತಾ ಇದ್ದೀನಿ ಅಲ್ವಾ, ನಿನ್ ಕನ್ಸುಗಳಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನಿನ್ ಎಲ್ಲ ಕನ್ಸುಗಳನ್ನ ನೆರವೇರಿಸ್ತೀನಿ. ಹೌದು, ನೀವ್ ಹೇಳಿದ್ರಿ. ಆದ್ರೆ ತುಂಬಾ ಜನ ಇದಾರಲ್ವಾ, ಮದ್ವೆಗ್ ಮುಂಚೆ ಒಂದ್ ಮಾತಾಡ್ಬಿಟ್ಟು ಮದ್ವೆ ಆದ್ಮೇಲೆ ಇನ್ನೊಂದ್ ತರ ಮಾತಾಡೋರು. ಪವಿತ್ರ, ನನಗೆ ನಿನ್ ಜೊತೆ ಇರೋದಕ್ಕೆ ಅವಕಾಶ ಸಿಕ್ಕಿದೆ. ನೀನು ನಿನ್ ಜೀವನದಲ್ಲಿ ನನಗೆ ಒಂದ್ ಜಾಗ ಕೊಟ್ಟಿದ್ಯಾ. ಟ್ರಸ್ಟ್ ಇದೆ ಒಬ್ರ ಮೇಲೊಬ್ರಿಗೆ. ಇದ್ ಸಾಕು ನನಗೆ. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ನಿನ್ನ ಎಲ್ಲ ಕನ್ಸುಗಳು ನೆರವೇರುತ್ತೆ. ನಿನಗೆ ಪೂರ್ತಿ ಸಪೋರ್ಟ್ ಸಿಗುತ್ತೆ. ಡೋಂಟ್ ವರಿ ಕಣೆ. ಥ್ಯಾಂಕ್ ಯು ಪ್ರಸಾದ್. ನೋಡು, ಆಕ್ಚುಲಿ ಏನಂದ್ರೆ ಈ ಪ್ರಪಂಚದಲ್ಲಿ ನಿನ್ನಂತವ್ರು ತುಂಬಾ ಕಡಿಮೆ ಜನ ಇರೋದು. ಅದು ಕೂಡ ತಮ್ಮ ಈಗೋನ ಬಿಟ್ಟು ಇನ್ನೊಬ್ರು ಕನಸಿನ ಬಗ್ಗೆ ಯೋಚನೆ ಮಾಡೋಂತವ್ರು. ಬಹುಶಃ ನೀನ್ ಇಲ್ದೇ ಇದ್ದಿದ್ರೆ ನಾನು ಬಹುಶಃ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ನಿನ್ನಂತ ವ್ಯಕ್ತಿಗಳು ತುಂಬಾ ಕಡಿಮೆ ಸಿಗ್ತಾರೆ. ನೀನು ನಿನ್ ಕನ್ಸುಗಳನ್ನ ನೆರವೇರಿಸಬೇಕು ಅಂತಿದ್ಯಾ. ಸಲ್ಯೂಟ್ ಮೇಡಮ್. ಪ್ರಸಾದ್, ಪ್ರಸಾದ್, ಏನ್ ಪವಿತ್ರ. ಮಾಡ್ತಿದ್ಯಾ? ಹಾ? ಏನಾಯ್ತು? ಇದೇನಿದು? ಏನಾಯ್ತು? ನೀನು ಹೊರಗಡೆ ಹೋಗ್ಬೇಡ. ಅಯ್ಯೋ, ನೋಡಕ್ಕಾದ್ರೂ ಬಿಡು. ಯಾರದು? ಇದೆಲ್ಲ ಏನು? ಹೊರಗಡೆ ತುಂಬಾ ಡೇಂಜರ್ ಇದೆ, ಪ್ಲೀಸ್. ಡೇಂಜರ್ ಇದೆ ಅಂದ್ರೆ ಹೊರಗಡೆ ಏನಿದೆ? ಏನೂ ಇಲ್ಲ, ಪರವಾಗಿಲ್ಲ ಬಿಡು. ನೋಡ್ಕೊಂಡ್ ಬರ್ತೀನಿ. ನಾನು ಇದನ್ನೆಲ್ಲ ನೋಡ್ಕೊಂಡ್ ಬರ್ತೀನಿ ಇರು. ಇಲ್ಲ ಪವಿತ್ರ, ಪ್ಲೀಸ್ ಹೊರಗಡೆ ಅಯ್ಯೋ, ಹೋಗ್ಬೇಡ. ನೋಡ್ಕೊಂಡ್ ಬರ್ತೀನಿ ಅಲ್ವಾ? ಯಾಕೆ ಹೆದರ್ತಿದ್ಯಾ? ಬಾ, ಹೋಗ್ ನೋಡ್ಕೊಂಡ್ ಇಲ್ಲ ಬರೋಣ. ಪವಿತ್ರ ಬೇಡ. ಪವಿತ್ರ ಬೇಡ. ಇರು ಒಂದ್ ನಿಮಿಷ. ಪವಿತ್ರ, ಹೊರಗಡೆ ಡೇಂಜರ್ ಇದೆ. ಅಯ್ಯೋ ಅಯ್ಯೋ, ನನ್ ಬಿಡ್ವೆ, ಬಿಡು. ಪವಿತ್ರ ಹುಷಾರು, ಸ್ವಲ್ಪ ನೋಡ್ಕೋ. ಏನ್ ಮಾಡ್ತಿದ್ಯಾ? ಮುಚ್ಚ ಬಾಯ್. ಮಾಡ್ತಿರೋದ್ ಕಳ್ತನ, ಅದ್ರ ಮೇಲೆ ನನ್ ಮೇಲೆ ಕೂಗಾಡ್ತೀಯಾ? ಅರೆ, ಇದು ನಂದೇನೆ. ಬೇಕಂದ್ರೆ ಕೇಳು ನಿನ್ ಗಂಡನ್ನ. ಏನ್ ಹೇಳ್ತಿದ್ಯಾ? ಪವಿತ್ರ, ಈ ಪ್ರಾಪರ್ಟಿ ಅವನ ಹೆಸರಲ್ಲೇ ಇದೆ. ಅಯ್ಯೋ, ನನ್ ಒಡವೆ ಅವಂದೇ ಹೇಗಾಗುತ್ತೆ? ಅಯ್ಯೋ, ನಿನ್ನ ಗಂಡ ಬಿಕಾರಿ ಆಗಿದಾನಮ್ಮ. ನಾನು ಕೊಟ್ಟಿರೋ ಸಾಲದಿಂದ ಮನೆ ನಡೆಸ್ತಿದ್ದಾನೆ. ಈ ಒಡವೆಗಳನ್ನ ನನಗ್ ಕೊಡು. ಅರೆ ಬಿಡು ಅಂದೆ. ಈ ಒಡವೆಯಿಂದ ಅರ್ಧ ಸಾಲ ತೀರಿದೆ, ಇನ್ನರ್ಧ ಇದೆ. ಮತ್ ನೀನು ನೋಡೋದಕ್ಕೆ ತುಂಬಾ ಸೆಕ್ಸಿ ಆಗಿದೀಯ. ತುಂಬಾ ಮಜಾ ಬರುತ್ತೆ.
ಒಂದ್ ರಾತ್ರಿ ನನ್ನ ಜೊತೆಗಿರು ಪ್ಲೀಸ್. ಉಳ್ದಿರೋ ಸಾಲನ ಅದನ್ನೂ ಮನ್ನಾ ಮಾಡ್ತೀನಿ. ಪವಿತ್ರ, ಅವನು ಅಷ್ಟು ಕಿಟ್ಟಾಗಿ ನನ್ನ ಹತ್ರ ಮಾತಾಡ್ತಿದ್ದ, ಮತ್ ನೀನೇನೋ ಮಾತಾಡ್ಲೇ ಇಲ್ಲ. ಐ ಆಮ್ ಸೋ ಸಾರಿ ಪವಿತ್ರ. ನಾನು ಏನ್ ಮಾಡ್ಲಿ? ನಾನು ಅವನಿಗೆ ಒಂದ್ 25 ಲಕ್ಷ ದುಡ್ಡು ಕೊಡ್ಬೇಕು. ನೀನಾದ್ರೂ ನನ್ನ ಅರ್ಥ ಮಾಡ್ಕೋ ಪವಿತ್ರ. ಐ ಆಮ್ ಹೆಲ್ಪ್ಲೆಸ್. ಪವಿತ್ರ, ಪವಿತ್ರ. ಮತ್ ನೀನು ನೋಡೋದಕ್ಕೆ ತುಂಬಾ ಸೆಕ್ಸಿ ಆಗಿದೀಯ. ತುಂಬಾ ಮಜಾ ಬರುತ್ತೆ. ಒಂದ್ ರಾತ್ರಿ ನನ್ನ ಜೊತೆಗಿರು. ನಾನು ಏನ್ ಮಾಡ್ಲಿ? ನಾನು ಅವನಿಗೆ ಒಂದ್ 25 ಲಕ್ಷ ದುಡ್ಡು ಕೊಡ್ಬೇಕು. ನೀನ್ ಏನ್ ಮಾಡ್ತಾ ಇದೀಯ ಪವಿತ್ರ? ಲೆಕ್ಕ ಹಾಕ್ತಿದ್ದೀನಿ. ಈ ರಿತೇಶ್ ಲೋನ್ನ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ತೀರಿಸ್ಬೇಕು. ಕಷ್ಟ ಏನಿಲ್ಲ, ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇದೆ, 22%. ಆದ್ರೆ ತೀರಿಸ್ಬೋದು. ಒಂದ್ ವೇಳೆ ನಾನ್ ಜಾಬ್ ಮಾಡಿ ಬೇಡದೇ ಇರೋ ಖರ್ಚು ಮಾಡದೇ ಇದ್ರೆ ಏನಾಯ್ತು? ದಟ್ಸ್ ಸೋ ಸ್ವೀಟ್ ಆಫ್ ಯು ಯಾರ್. ಅಂದ್ರೆ ಪವಿತ್ರ, ರಾತ್ರಿ ಅಷ್ಟೆಲ್ಲ ನಡೆದ್ಮೇಲೂ ನೀನ್ ನನಗೆ ಹೆಲ್ಪ್ ಮಾಡ್ಬೇಕು ಅಂತಿದ್ಯಾ? ಪ್ರಸಾದ್, ನಿನ್ನ ಪ್ರತಿಯೊಂದು ಪ್ರಾಬ್ಲಮು ಈಗ ನನ್ನ ಪ್ರಾಬ್ಲಮ್. ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನು? ಏನಂದ್ರೆ ನಾವು ನಿಮ್ಮ ಅಪ್ಪನ ಹತ್ರ ಸ್ವಲ್ಪ ದುಡ್ಡು ಕೇಳೋಣ, ಆಗ ಎಲ್ಲ ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಪ್ರಸಾದ್, ನಮ್ಮ ಅಪ್ಪನ ಹತ್ರ ಈಗ ದುಡ್ಡಿಲ್ಲ. ಅವ್ರ ಹತ್ರ ಇದ್ದಿದ್ದ ದುಡ್ಡನ್ನೆಲ್ಲ ನನ್ನ ಒಡವೆಗೆ ಮತ್ತೆ ನಮ್ಮಿಬ್ರು ಮದ್ವೆಗೆ ಎಲ್ಲ ಖರ್ಚು ಮಾಡ್ಬಿಟ್ರು. ಮತ್ತೆ ಅವ್ರ ಇಡೀ ಜೀವನನ ಈಗ ಪೆನ್ಷನ್ ಅಲ್ಲಿ ಕಳೀತಿದ್ದಾರೆ. ನಾವು ಅವ್ರ ಮನೆನ ಅಡ ಇಡಬಹುದಲ್ಲ? ಅದು ಅವ್ರ ಜೀವನ್ ಪರ್ಯಂತ ಮಾಡಿರೋ ಸಂಪಾದನೆ. ಆದ್ರೆ ಅಯ್ಯೋ ಡಾರ್ಲಿಂಗ್, ಸಂಪಾದನೆನ ಯಾರಿಗೋಸ್ಕರ ಮಾಡ್ತಾರೆ? ಮಗಳಿಗೋಸ್ಕರನೇ ಆಗಿರುತ್ತಲ್ವಾ? ಹೌದಾ? ಮತ್ತ ಅವ್ರು ಎಲ್ಲಿರ್ತಾರೆ? ಅವ್ರು ಹೇಳಿದ್ರಲ್ವಾ, ಅದು ಒಂದು ಹಳ್ಳಿನಲ್ಲಿ ಮನೆ ಇರುತ್ತೆ ಅಂತ, ಅಲ್ಲಿರ್ತಾರೆ. ಕೇಳಿಲಿ, ಅವ್ರು ನಮಗೋಸ್ಕರ ಬಿಕಾರಿಗಳಾಗೋದಿಲ್ಲ. ಅಯ್ಯೋ, ನೀನ್ ನನ್ಗೆ ಸಹಾಯನೇ ಮಾಡಬಾರ್ದು ಅಂತಿದ್ಯಲ್ವಾ? ಮತ್ತೆ ಯಾಕೆ ಈ ತರ ಡ್ರಾಮಾ ಮಾಡ್ತಾ ಇದೀನಿ ನನ್ ಮುಂದೆ? ಕೇಳು, ಈ ಲೋನ್, ಈ ಸಾಲ ಎಲ್ಲ ನೀನ್ ಮಾಡಿರೋ ತಪ್ಪು. ಇದು ನೀನೇ ತೀರಿಸ್ಬೇಕು. ಪವಿತ್ರ, ನಾನು ಆತರ ಏನ್ ತಪ್ಪು ಮಾಡಿದೀನಿ? ನೀನ್ ನನ್ನ ಹೆಂಡತಿ ಆದ್ಮೇಲೆ ಅದ್ರ ಕರ್ತವ್ಯ ನಿಭಾಯಿಸು. ಈ ತರ ನನ್ ಮುಂದೆ ಬಾಯಿಗೆ ಬಂದಂಗ್ ಮಾತಾಡೋ ಅವಶ್ಯಕತೆ ಇಲ್ಲ. ನಾನ್ ಜಾಬ್ ಮಾಡ್ತೀನಿ, ಅದನ್ ಮಾಡ್ತೀನಿ, ಇದನ್ ಮಾಡ್ತೀನಿ ಅಂದೆ. ನಿನ್ ಕೈಲಿ ಏನೂ ಆಗಲ್ಲ. ಕಥೆಯಲ್ಲಿ ಮುಂದೇನಾಗುತ್ತದೆ ಎಂದು ತಿಳಿಯಲು ಡ್ಯಾಶ್ ರೀಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.